ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಶಿರಸಿಯ ಶ್ರೀಮತಿ ರೇಖಾ ದಿನೇಶ್. ಕಳೆದ 20 ವರ್ಷಗಳಿಂದ ಶಿರಸಿಯಲ್ಲಿ ಜನನಿ ಸಂಗೀತ ಸಂಸ್ಥೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. 1000ಕ್ಕೂ ಅಧಿಕ ಸಂಗೀತ ಕಾರ್ಯಕ್ರಮಗಳನ್ನ ರಾಜ್ಯ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಖಂಡಿತ. ಇಷ್ಟೊತ್ತು ಮ್ಯೂಸಿಕ್ ಬಗ್ಗೆ ಮಾತಾಡಿ ಆಯಿತು. ನಿಮ್ಮ ಕಂಠದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ಹಾಡ್ಬೋದಾ? ಖಂಡಿತ. ಶಾಸ್ತ್ರೀಯ ಸಂಗೀತದಲ್ಲಿ ನಾನು ನನ್ನನ್ನು ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ಚಾಲೆಂಜನ್ನು ತಗೊಂಡಾಗ ಶಾಸ್ತ್ರೀಯ ಸಂಗೀತದಲ್ಲೂ ಕೂಡ ಬಹಳಷ್ಟು ಚೀಸ್ಗಳನ್ನಂತ ಹಾಡ್ತೀವಿ. ಆ ಚೀಸ್ಗಳನ್ನು ಹಾಡುವಾಗ ಅವುಗಳನ್ನು ನಾನು ಕಂಪೋಸ್ ಮಾಡಿ ಸಂಗೀತ ಸಂಯೋಜನೆ ಮಾಡಿ ಕೂಡ ಬಹಳಷ್ಟು ಚೀಸ್ಗಳನ್ನು ಹಾಡಿದ್ದೀನಿ. ಅದರಲ್ಲಿ ನನ್ನ ಸಂಯೋಜನೆಯೇ ಒಂದು ಚೀಸನ್ನು ನಿಮ್ಮ ಎದುರುಗಡೆ ಹಾಡಲಿಕ್ಕೆ ಇಷ್ಟಪಡ್ತೀನಿ. तुम हो नाथ तुम साई तुम हो नाथ तुम साई तुम हो नाथ तुम साई जगत में समाई जीवन तोरी छाई तुम हो नाथ तुम साई तुम हो नाथ तुम साई जगत में समाई जीवन तोरी छाई तुम हो नाथ तुम साई। मैं का गुण गाऊं तोरे मैं का गुण गाऊं तोरे मैं का गुण गाऊं तोरे नाही मोहे देता सुझाई नाही मोहे देता सुझाई होवे न जग ही सारी तुम हो नाथ तुम साई तुम हो नाथ तुम हो नाथ तुम हो नाथ तुम साई। ಧನ್ಯವಾದ. ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಒಬ್ಬ ಮಹಿಳೆ ಕಲಾವಿದೆಯಾಗಿ ರೂಪುಗೊಳ್ಳೋಕೆ ನಿಜವಾಗಿ ಅದು ಸರಳವಾದ ಮಾತೇ ಅಲ್ಲ. ಯಾಕಂದ್ರೆ ಬೇಕಾದಷ್ಟು ಸವಾಲುಗಳು ತೊಡಕುಗಳು ಎದುರಾಗುತ್ತೆ. ರೇಖಾ ದಿನೇಶ್ ಇವತ್ತಿಗೆ ಜನಪ್ರಿಯ ಗಾಯಕಿ. ಈ ಒಂದು ಸಂಗೀತ ಪಯಣದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡುವಂತಹ ಒಂದು ಪಯಣದಲ್ಲಿ ಯಾವೆಲ್ಲ ಸಮಸ್ಯೆಗಳು ಎದುರಾಯಿತು? ಸಮಸ್ಯೆಗಳು ಅಂತಂದರೆ ನಾವು ಅದನ್ನು ಸಮಸ್ಯೆಗಳು ಅಂತ ಅಂದ್ಕೊಂಡೇ ಇಲ್ಲ. ಯಾಕೆಂದರೆ ನೀವು ಸಂಗೀತ ಕ್ಷೇತ್ರಕ್ಕೆ ಬರುವಾಗ ಅಂತಲ್ಲ, ಜೀವನ ಅನ್ನೋದೇ ಒಂದು ಸವಾಲು ಅಂತ ತಿಳ್ಕೊಂಡ್ರೆ ಜೀವನನೂ ಸವಾಲೇ ಆಗಿಬಿಡ್ತದೆ. ಹಾಗಾಗಿ ಕಲಾಕ್ಷೇತ್ರ ಅನ್ನೋದಲ್ಲ, ಪ್ರತಿಯೊಂದು ಕ್ಷಣವನ್ನು ನಾವು ಎಂಜಾಯ್ ಮಾಡಿದ್ವಿ, ಪ್ರತಿಯೊಂದು ಕ್ಷಣವನ್ನು ಈಸಿಯಾಗಿ ಎದುರಿಸಿದ್ವಿ. ಸಹಜ ಏನೇನು ಸವಾಲುಗಳು ಬಂತು ಅಂತ ನಾವು ವಿಚಾರ ಮಾಡಿದಾಗ, ಈಗ ನಾನು ಹೇಳಿದ್ನಲ್ಲ ನಿಮ್ಗೆ ಈಗಾಗಲೇ 2006ರಲ್ಲಿ ನಾನು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ಹೋದೆ. 2009ರಲ್ಲಿ ಸುವರ್ಣ ಟಿವಿ ಸ್ಟಾರ್ ಸಿಂಗರ್ ಕಾರ್ಯಕ್ರಮಕ್ಕೆ ಹೋದೆ. ಸೊ ಅದೆಲ್ಲವನ್ನು ನಾನು ರಿಯಾಲಿಟಿ ಶೋಗಳಿಗೆ ನಾನು ಹೋದಾಗ ಸಿನಿಮಾ ಹಾಡುಗಳ ಮುಖಾಂತರ ಜನರಲ್ಲಿ ಗುರುತಿಸ್ಕೊಂಡೆ. ಅವಾಗೇನಾಯಿತು, ನಾನು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಶಾಸ್ತ್ರೀಯ ಸಂಗೀತ.
ನಾನು ಕಲಿತಿರುವ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಶಾಸ್ತ್ರೀಯ ಸಂಗೀತ. ನಾನು ಹಾಡಬೇಕು ಅಂದ್ಕೊಂಡಿರೋದು, ನಾನು ಆಯ್ಕೆ ಮಾಡ್ಕೊಂಡಿರುವ ಫೀಲ್ಡ್ ಶಾಸ್ತ್ರೀಯ ಸಂಗೀತ. ಆವಾಗ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಇರುವಂಥ ಬಹಳಷ್ಟು ಕಲಾವಿದರು ನನ್ನನ್ನು ಬೆರಳು ಮಾಡಿ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಅದು ಒಂದು ರೀತಿಯಲ್ಲಿ ನನಗೆ ಮಾನಸಿಕವಾಗಿ ಸವಾಲುಗಳನ್ನು ನನ್ನ ಎದುರುಗಡೆ ತಂದಿಡ್ತು. ಇವರು ಸಿನಿಮಾ ಸಂಗೀತ ಒಂದೇ ಹಾಡ್ತಾರೆ. ಸಿನಿಮಾ ಸಂಗೀತ ಅಂತಂದರೆ ತುಚ್ಛವಾಗಿ ನೋಡುವಂಥ ಯಾವುದೋ ಒಂದು ಸಂದರ್ಭ ಇಲ್ಲ. ಸಿನಿಮಾ ಸಂಗೀತ ಒಂದನ್ನೇ ಹಾಡ್ತಾರೆ ಅಲ್ಲ, ಸಿನಿಮಾ ಸಂಗೀತವನ್ನೂ ಕೂಡ ಹಾಡಬಲ್ಲರು. ಇದು ನಿಜವಾದ ಅರ್ಥ. ಇದನ್ನು ನಾನು ಇವತ್ತು ಧೈರ್ಯವಾಗಿ ಯಾಕೆ ಹೇಳಬಲ್ಲೆ ಅಂತಂದರೆ, ಸಿನಿಮಾ ಸಂಗೀತವನ್ನು ಹಾಡಬೇಕು ಅಂತಂದರೆ ಶಾಸ್ತ್ರೀಯ ಸಂಗೀತವನ್ನು ಬರೀ ಅರಿತರೆ ಆಗಲಿಲ್ಲ, ಸಿನಿಮಾ ಸಂಗೀತದ ಬಗ್ಗೆ ಒಂದು ಒಲವು ಇರಬೇಕು. ಅದರಲ್ಲೂ ಕೂಡ ನಾನು ಹೇಳಿದ್ನಲ್ಲ ನಿಮಗೆ, ವಾಯ್ಸ್ ಕಲ್ಚರ್ ಅಂತ, ವಾಯ್ಸ್ ಮಾಡ್ಯುಲೇಷನ್ ಅಂತ ಇದೆ. ಧ್ವನಿಯಲ್ಲಿ ಒಂದು ಭಾವವನ್ನು ಕ್ರಿಯೇಟ್ ಮಾಡುವುದು, ಆ ಧ್ವನಿಯ ಮಾಡ್ಯುಲೇಷನ್ ಅನ್ನೋದನ್ನು ನೀವು ಅರ್ಥಕೊಳ್ಬೇಕಂದ್ರೆ ಸಿನಿಮಾ ಸಂಗೀತವನ್ನು ಹಾಡಬೇಕು. ಸುಮ್ಮನೆ ನಿರ್ಗುಣವಾಗಿ ನಾನು ಧ್ವನಿಯನ್ನು ತೆಗೆದ್ರೆ ಸಿನಿಮಾ ಸಂಗೀತವನ್ನು ಹಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾ ಸಂಗೀತವನ್ನು ಹಾಡಬೇಕು ಅಂತಂದರೆ ಅದಕ್ಕೆ ಸ್ಪೆಷಲ್ ಆದಂಥ ಒಂದು ಟ್ರೈನಿಂಗ್ ಮಾಡಿಕೊಳ್ಳೇಬೇಕು. ಆ ಟ್ರೈನಿಂಗನ್ನು ನಾನು ಯಾರ ಹತ್ರ ತೊಗೊಂಡಿಲ್ಲ. ನನಗೆ ಸಹಜವಾಗಿ ಚಿಕ್ಕಂದಿನಿಂದನೇ ಆಸಕ್ತಿ ಇರೋದ್ರಿಂದ ನಾನು ಇಮಿಟೇಟ್ ಮಾಡ್ತಿದ್ದೆ. ಯಾವುದೋ ಒಂದು ಗಾಯಕರು ಚೆನ್ನಾಗಿರೋರು ಹಾಡಿದಾಗ ಆ ರೀತಿಯಾಗಿ ಹಾಡ್ಲಿಕ್ಕೆ ಇಮಿಟೇಟ್ ಮಾಡ್ತಿದ್ದೆ. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಈ ರೀತಿಯಾದಂಥ ಒಂದಿಷ್ಟು ರಿಯಾಲಿಟಿ ಶೋಸ್ಗಳಿಗೆ ಎಂಟ್ರಿ ಆದೆ. ಅಲ್ಲಿ ಎಂಟ್ರಿ ಆದಾಗ ಪ್ರತಿಯೊಂದು ಎಪಿಸೋಡ್ ಕೂಡ ಪ್ರತಿಯೊಂದು ದಿನವೂ ನನಗೊಂದು ಟ್ರೈನಿಂಗ್ ಥರನೇ ಆಗ್ತಿತ್ತು. ಪ್ರತಿಯೊಂದು ಕಾರ್ಯಕ್ರಮವೂ, ಪ್ರತಿಯೊಂದು ದಿವಸ ನಾನು ಹಾಡಿರುವ ಶೋನಲ್ಲಿ ಹಾಡಿರುವ ಹಾಡು ಕೂಡ ನನಗೊಂದು ಅನುಭವವನ್ನು, ನನ್ನನ್ನು ಪ್ರತಿನಿತ್ಯದ ಟ್ರೈನಿಂಗನ್ನು ಹೆಚ್ಚು ಮಾಡ್ತಾ ಹೋಯ್ತು. ನನಗೊಂದು ಟ್ರೈನಿಂಗ್ ಕೊಟ್ಟು ಅನುಭವದಿಂದ ನಾನು ಬೆಳೀತಾ ಹೋದೆ. ಅದರಿಂದ ಕಲ್ತ್ಕೊಂಡೆ, ಅನುಭವದಿಂದನೇ ನಾನು ಕಲ್ತ್ಕೊಂಡಿದ್ದೆ ಹೆಚ್ಚು. ಸೊ ಹಾಗಾಗಿ ನಾನು ಎದುರಿಸಿರುವ ಸವಾಲುಗಳು ಹೇಳೋದಕ್ಕಿಂತ ಅವ್ರ ಎದುರುಗಡೆ ನಾನು ಎದ್ದು ನಿಲ್ಲಬೇಕು ಅನ್ನುವಂಥ ಹಠ ನನಗೆ ಈ ಕ್ಷೇತ್ರದಲ್ಲಿ, ಅಂದರೆ ಸಂಗೀತ ಕ್ಷೇತ್ರದಲ್ಲಿ ನಾನು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗಬಲ್ಲೆ ಅನ್ನೋದನ್ನು ತೋರಿಸ್ಬೇಕು ಅನ್ನುವಂಥ ಛಲ ನನ್ನಲ್ಲಿ ಮತ್ತೂ ಹೆಚ್ಚಾಯಿತು. ಶಾಸ್ತ್ರೀಯ ಸಂಗೀತವನ್ನಷ್ಟೇ ಹಾಡುವುದಲ್ಲ, ಅದರ ಜೊತೆಯಲ್ಲಿ ಭಾವಗೀತೆ, ಭಕ್ತಿಗೀತೆ, ವಚನ, ದಾಸಪದ, ಇವುಗಳನ್ನೆಲ್ಲ ನಾನು ಕಂಪೋಸ್ ಮಾಡ್ತೀನಿ ಕೂಡ. ನಾನು ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಹಾಡುವುದರ ಜೊತೆಯಲ್ಲಿ ಅದರ ನಾಲೆಜನ್ನು ಇಟ್ಟುಕೊಂಡು ಬಹಳಷ್ಟು ಗೀತೆಗಳಿಗೆ ನಾನು ಕಂಪೋಸ್ ಮಾಡಿದ್ದೀನಿ. ಈಗ ಕಳೆದ 25 ವರ್ಷದಿಂದ ನಾನು ಆಕಾಶವಾಣಿಯಲ್ಲಿ ಎ ಗ್ರೇಡ್ ಆರ್ಟಿಸ್ಟ್ ಇದ್ದೀನಿ. ನಾನು ಆಕಾಶವಾಣಿ ಧಾರವಾಡದಲ್ಲಿ, ಅಲ್ಲಿ ನಾನು ಹಾಡುವ ಪ್ರತಿಯೊಂದು ಹಾಡನ್ನು ಕೂಡ ನಾನು ಏನನ್ನೇ ಹಾಡಿದ್ರು ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಕಲಿಸುವ ಪ್ರತಿ ಹಾಡನ್ನು, ಭಾವಗೀತೆ, ಭಕ್ತಿಗೀತೆ ಅಥವಾ ದೇಶಭಕ್ತಿ ಗೀತೆ ಏನೇ ಇದ್ರೂ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ನಾನು ಕಂಪೋಸ್ ಮಾಡಿ ಸಂಗೀತ ಸಂಯೋಜನೆ ಮಾಡಿ ಅವರಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಇದು ಒಂದು ನನ್ನಲ್ಲಿ ಒಂದು ಹಂತದ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಶಾಸ್ತ್ರೀಯ ಸಂಗೀತವನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಇಣುಕಿದ್ದರಿಂದ ನನಗೆ ಈ ರೀತಿಯಾದಂಥ ಒಂದು ಕಲಿಕೆ ನನ್ನಲ್ಲಿ ಒಂದು ಸ್ಟೆಪ್ ನಾನು ಮೇಲೆ ಹೋಗ್ಲಿಕ್ಕೆ ಒಂದು ಕಾರಣ ಆಯಿತು ಅಂತ ಹೇಳ್ಬೋದು. 20 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸ್ತಿದ್ದೀರಿ, 20ಕ್ಕೂ ಅಧಿಕ ವರ್ಷಗಳಿಂದ ಗಾಯಕಿಯಾಗಿ ಗುರುತಿಸ್ಕೊಂಡಿದ್ದೀರಿ. ಇದಕ್ಕೆಲ್ಲದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು? ಇದರಲ್ಲಿ ಸಪೋರ್ಟ್ ಅನ್ನುವಂಥ ಮಾತು ನನ್ನ ಲೆಕ್ಕ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಮತ್ತು ದಿನೇಶ್ ಹೆಗಡೆಯವರು ಸಂಗೀತ ಸಂಸ್ಥೆಯನ್ನು ಕಟ್ಟಬೇಕು, ನಾವು ಹೊಸತನವನ್ನು ಕೊಡಬೇಕು ಅನ್ನೋದೇ ನಮ್ಮಿಬ್ಬರ ಉದ್ದೇಶ. ಸಂಗೀತ ಕ್ಷೇತ್ರ ಇರಲಿ, ಈಗ ನಾನು ಸಂಗೀತ ಕ್ಷೇತ್ರದಲ್ಲಿ ಇರೋದ್ರಿಂದ ಅವರು ಪ್ರತಿ ಹೆಜ್ಜೆನೂ ನನ್ನ ಜೊತೆಯಲ್ಲಿ ಇಟ್ಟಿದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡೋದಿರಲಿ, ನಾನು ಕೊಡುವ ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ, ನಾವಿಬ್ಬರು ಡಿಸ್ಕಷನ್ ಮಾಡಿ ಈ ರೀತಿಯಾಗಿ ನನ್ನ ರಾಗದ ಆಯ್ಕೆಯನ್ನು ಕೂಡ ಅವರು ನನ್ನ ಜೊತೆಯಲ್ಲಿ ಇರ್ತಾರೆ. ನೀನು ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ರಾಗವನ್ನು ಹಾಡ್ಬೋದು, ಇದರಲ್ಲಿ ಈ ಚೀಸನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಈ ರೀತಿಯಾದ ಡಿಸ್ಕಷನ್. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೆಯವರು ಅಥವಾ ನನ್ನ ಫ್ಯಾಮಿಲಿ ಅಂತ ನಾನು ಹೇಳ್ಕೊಳ್ಳೋದಕ್ಕಿಂತ ನನ್ನ ಪ್ರತಿ ಹೆಜ್ಜೆನೂ ನನ್ನ ಜೊತೆಯಲ್ಲಿದ್ದಾರೆ. ಹಾಗಾಗಿ ನನ್ನ ಸಂಗೀತ ದಿನೇಶ್ ಹೆಗಡೆಯವರ ಸಂಗೀತವೂ ಕೂಡ ಆಗಿದೆ. ನಾನು ಹಾಡುವ ಪ್ರತಿ ಕಾರ್ಯಕ್ರಮವು ಅವರ ಸ್ವಂತದ್ದೇನೋ ಅನ್ನೋ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಅವರಿದ್ದಾರೆ. ಹಾಗಾಗಿ ನಾನು ಸಪೋರ್ಟ್ ಅನ್ನೋದನ್ನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಸಪೋರ್ಟ್ಗಿಂತ ಹೆಚ್ಚಾಗಿ ನಮ್ಮಿಬ್ಬರ ಸಂಗೀತ, ನಮ್ಮಿಬ್ಬರ ಜರ್ನಿ ಅಂತ ನಾನು ಈ ಮ್ಯೂಸಿಕನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸುದೀರ್ಘ ಸಂಗೀತ ಪಯಣ ನಡೆಸಿದ್ದೀರಿ. ಒಂದು ಕ್ಷಣಕ್ಕೆ ಸಂಗೀತ ಕಲಿತಿದ್ದು ಸಾರ್ಥಕ ಆಯಿತು, ಗಾಯಕಿಯಾಗಿ ನಾನು ಮುಂದುವರೆದಿದ್ದು ಹಾಗೆ ವೃತ್ತಿಪರವಾಗಿ ಇದನ್ನು ತಗೊಂಡಿದ್ದು ಸಾರ್ಥಕ ಆಯಿತು ಅಂತ ಅನ್ಸಿದ್ದು ಯಾವಾಗ? ಅಂತಂದರೆ ಸಾರ್ಥಕತೆ ಹೇಳುವಂಥ ಒಂದು ವಿಷಯವನ್ನು ಅನಿಸಿದ ಕೂಡಲೇ ಯಾವುದೇ ಕಲೆ ಇರಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಖುಷಿ ಕೊಡ್ತು ಅಥವಾ ಇನ್ಯಾವುದೋ ಒಂದು ಸಂದರ್ಭ ನಮಗೆ ಖುಷಿ ಅಫ್ಕೋರ್ಸ್ ಕೊಟ್ಟಿರುತ್ತೆ. ಯಾಕೆಂದರೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಕ್ಷೇತ್ರ ಕೆಲವೊಮ್ಮೆ ಏನಾಗಿರ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಹವ್ಯಾಸ
ಬೇರೆ ಇರುತ್ತೆ, ಅವರ ವೃತ್ತಿ ಬೇರೆ ಆಗಿಬಿಟ್ಟಿರುತ್ತದೆ. ಆದರೆ ನನ್ನ ಹವ್ಯಾಸ ಮತ್ತು ವೃತ್ತಿ ಎರಡೂ ಒಂದೇ ಆಗಿರೋದ್ರಿಂದ ನಾನು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ, ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ, ಒಂದು ವಿದ್ಯಾರ್ಥಿಗಳಿಗೆ ನಾನು ಕಲಿಸುವಾಗಲೂ ಕೂಡ ಆ ಕ್ಷಣವನ್ನು ತುಂಬ ಖುಷಿ ಪಡ್ತೀನಿ. ನಾನು ವಿದ್ಯಾರ್ಥಿಗಳ ಜೊತೆ ಕಳೆಯುವ ಕ್ಷಣವನ್ನು ಬಹಳ ಇಷ್ಟಪಡ್ತೀನಿ. ನನ್ನ ಕ್ಲಾಸ್ನಲ್ಲಿ ನಮ್ಮ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳು ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ, ಯಾವುದನ್ನೂ ನಾನೇನೋ ಮುಂದೇನು ಕಲಿತು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಅನಿಸಿಕೆ ಅವರಿಗಿರಲ್ಲ. ನಾವು ಅವ್ರ ಜೊತೆನಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀನಿ ಅನ್ನೋದನ್ನಷ್ಟೇ ಅವರು ನೋಡಿಕೊಂಡು ನಾನು ಹೇಳಿದ್ದನ್ನು ಫಾಲೋ ಮಾಡ್ತಾ, ನಮ್ಮ ಟೀಚರ್ ನಮ್ಗೆ ಹೇಗೆ ಕಲಿಸ್ತಾರೆ, ನಮ್ಮ ಟೀಚರ್ ಯಾವ ರೀತಿ ವಾಚ್ ಯಾವ ಕಡೆ ಕಟ್ತಾರೆ, ಹೇರ್ ಬ್ಯಾಂಡ್ ಹಾಕ್ಕೊಂಡು ಬರ್ತಾರೆ, ಈ ರೀತಿಯನ್ನೆಲ್ಲ ಅವ್ರು ಫಾಲೋ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು. ಅದನ್ನೆಲ್ಲ ನೋಡಿದಾಗ ನನಗೆ ಈ ಸಂಗೀತ ಕ್ಷೇತ್ರದಲ್ಲಿ ನಾನಿದ್ದು ಆ ಮಕ್ಕಳ ಮನಸ್ಸನ್ನು ಗೆಲ್ಲುವಲ್ಲಿ ಒಂದು ಸಾರ್ಥಕವಾಯ್ತಲ್ಲ. ಸಂಗೀತ ಅನ್ನೋದು ನನಗೆ ಎಲ್ಲ ಒಂದು ಹೆಜ್ಜೆಯಲ್ಲೂ ಒಂದು ಖುಷಿ ಕೊಟ್ಟಿದೆ. ಆ ಮಕ್ಕಳು ಕಲಿತು ಹಾಡಿದಾಗ ನನಗೆ ಯಾವುದೋ ಒಂದು ಪ್ರೈಸ್ ಬಂದಿದೆ ಅಂತ ಪ್ರೀತಿಯಿಂದ ಹೇಳ್ಕೊಳ್ತಾರೆ. ಆ ಪ್ರೀತಿಯನ್ನು ನನಗೇನು ವಿದ್ಯಾರ್ಥಿ ವೃಂದ ಕೊಟ್ಟಿದೆಯಲ್ಲ, ಅದನ್ನು ತುಂಬ ನಾನು ಎಂಜಾಯ್ ಮಾಡ್ತೀನಿ. ಬಹಳಷ್ಟು ಆ ಸಂದರ್ಭದಲ್ಲೆಲ್ಲ ನನಗೆ ಖುಷಿಯನ್ನು ಕೊಟ್ಟಿರ್ತದೆ. ಯಾವುದೋ ಒಂದು ಕಲೆ ಅನ್ನೋದು ಅಥವಾ ಕಲಿಕೆ ಅನ್ನೋದು ಇವತ್ತು ಖುಷಿಯನ್ನು ಕೊಟ್ಟು, ನನಗೆ ಈ ಸಂದರ್ಭ ನನಗೆ ಲೈಫಲ್ಲಿ ತುಂಬ ಖುಷಿ ಕೊಡ್ತು ಅಂತ ಹೇಳಿದ ತಕ್ಷಣ ಆ ಕ್ಷಣ ಅಲ್ಲಿಗೆ ಮುಗಿದೋಗ್ಬಿಡ್ತದೆ ಆ ಕಲೆ. ಯಾವತ್ತು ಸಂಗೀತ ಹೇಳುವುದು ಒಂದು ಕಾರ್ಯಕ್ರಮ ಕೊಟ್ಟಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಸಂಗೀತದ ಕಲಾವಿದನಿಗೆ ಒಂದು ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾ ಹೋಗಿರ್ತದೆ. ಖುಷಿಯನ್ನು ನಾವು ಎದುರಿಸುವುದು ಯಾವಾಗ ಅಂತಂದರೆ, ಆ ಕಲೆಯನ್ನು ಕಲಿಸುವಾಗ ಮಾತ್ರ ನಾವು ಖುಷಿಯನ್ನು ಎದುರಿಸಬಲ್ಲೆವು. ಆದರೆ ಒಂದು ಕಲಾವಿದ ಒಂದು ಸಂಗೀತದ ಕಾರ್ಯಕ್ರಮವನ್ನು ಕೊಡ್ತಾ ಇರುವಾಗ ಅವನ ಜವಾಬ್ದಾರಿ ಯಾವ ರೀತಿಯ ಜವಾಬ್ದಾರಿಯನ್ನು ಅವನಿಗೆ ಕೊಡ್ತಾ ಹೋಗ್ತದೆ ಅಂತಂದರೆ, ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಅವನು ಹೋರಾಟ ಮಾಡ್ತಾನೆ. ಪ್ರತಿಯೊಂದು ಹೆಜ್ಜೆಯನ್ನು, ಈ ಶಾಸ್ತ್ರೀಯ ಸಂಗೀತ ಅನ್ನುವುದು ಯಾವಾಗಲೂ ಶ್ರೇಷ್ಠ ಅನ್ನುವುದನ್ನು ನೀವು ಕೇಳಿರ್ತೀರಿ ಅಲ್ವಾ. ಈಗ ಉಳಿದೆಲ್ಲ ಸಂಗೀತದಕ್ಕಿಂತ ಶಾಸ್ತ್ರೀಯ ಸಂಗೀತ ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಉಳಿದೆಲ್ಲ ಸಂಗೀತದ ಮಜಲುಗಳಿಗಿಂತ ಶಾಸ್ತ್ರೀಯ ಸಂಗೀತ ಶ್ರೇಷ್ಠ ಅನ್ನೋದು ಯಾವಾಗಲೂ ನಿತ್ಯ ಸತ್ಯವೇ. ಆದರೆ ಸಾಮಾನ್ಯವಾಗಿ ಜನರಿಗೆ ಆ ಶಾಸ್ತ್ರೀಯ ಸಂಗೀತವನ್ನು ಮುಟ್ಟಿಸುವಲ್ಲಿ ಶಾಸ್ತ್ರೀಯ ಸಂಗೀತದ ಕಲಾವಿದರು ಇವತ್ತು ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇಲ್ಲ. ಕೆಲವೊಬ್ಬರು ಆಸಕ್ತಿ ಇರೋರು ಕೊನೆಯವರೆಗೂ ಅದನ್ನು ಕೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರೀಯ ಸಂಗೀತವನ್ನು ಸಾಮಾನ್ಯ ಜನರಲ್ಲೂ ಮುಟ್ಟಿಸುವಲ್ಲಿ, ಸಾಮಾನ್ಯ ಜನರ ಹತ್ರನೂ ಮುಟ್ಟಿಸಬೇಕು ಅಂತಂದರೆ ನಾವು ಸಂಗೀತ ಕಲಾವಿದರ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ಸಂಗೀತದ ಕಲಾವಿದರು ಇದಕ್ಕೋಸ್ಕರ ವರ್ಕ್ ಮಾಡಬೇಕು. ಮೊದಲಿನ ಸಂಗೀತಗಾರರು ಹಗಲು ರಾತ್ರಿ ಅನ್ನೋದೇನೆ ಸಂಗೀತವನ್ನು ಕಲಿತಿದ್ರು, ಹಾಡ್ತಿದ್ರು. ಈಗ ಅಷ್ಟೊಂದು ಟೈಮ್ ಕೊಡುವಷ್ಟು ಯಾವುದೋ ಶಾಸ್ತ್ರೀಯ ಸಂಗೀತ ಕಲಾವಿದನಿಗೆ ಟೈಮ್ ಇಲ್ಲ. ಅವನಿಗೆ ವೃತ್ತಿಯನ್ನು ನಿಭಾಯಿಸಿಕೊಂಡು ತನ್ನ ಕಲೆಯನ್ನು ಉಳಿಸ್ಕೊಂಡು ಹೋಗುವಾಗ ಒಂದೇ ರೀತಿಯಾದ ಟೈಮನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಕ್ರಿಯಾಶೀಲರಾಗಿ ಇದರಲ್ಲಿ ವರ್ಕ್ ಮಾಡಿದಾಗ, ಹೊಸದನ್ನು ಕೊಡುವ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಕಲಾವಿದ ವರ್ಕ್ ಮಾಡಿದಾಗ ಏನೋ ಒಂದೊಂದು ಹೆಜ್ಜೆಯನ್ನು ಮೇಲಿಡಬಹುದಿತ್ತು. ಈಗ ಇವತ್ತಿಗೂ ಸಿನಿಮಾ ರಂಗದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಬಳಸಿಕೊಂಡು ನೀವು ಬೇಕಾದರೆ ಹಿಂದಿ ಹಾಡುಗಳನ್ನು ಕೇಳಿ. ಇವತ್ತಿಗೂ ಕೂಡ ಈ ಹೊಸದಾಗಿ ಬಂದಿರೋ ಫಿಲ್ಮ್ನಲ್ಲೂ ಕೂಡ ಶಾಸ್ತ್ರೀಯ ಸಂಗೀತವನ್ನು ಅಳವಡಿಸಿಕೊಂಡಿರುವ ಎಷ್ಟೋ ಹಾಡುಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿದೆ. ನಾವೊಂದು ಚಾಲೆಂಜಿಂಗ್ ಸಾಂಗ್ ತಗೊಳ್ಬೇಕು ಅಂದ ತಕ್ಷಣ ಸ್ವಲ್ಪ ಡಿಫಿಕಲ್ಟ್ ಆಗಿ ಇರುವಂಥ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಬ್ಬ ಉದಯೋನ್ಮುಖ ಕಲಾವಿದರು ಕೂಡ ಅದನ್ನು ಹಾಡಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಶಾಸ್ತ್ರೀಯ ಸಂಗೀತವನ್ನು ಸಾಮಾನ್ಯ ಜನರು ಗುರುತಿಸ್ತಾ ಇದ್ದಾರೆ ಅಂತ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಯಿತು. ಆದರೆ ಶಾಸ್ತ್ರೀಯ ಸಂಗೀತವನ್ನೇ ಪರ್ಟಿಕ್ಯುಲರ್ ಹಾಡಿದಾಗ ಅವರಿಗೆ ಎಂಜಾಯ್ ಮಾಡಲಿಕ್ಕೆ ಸಾಮಾನ್ಯ ಜನರಿಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅದೇನು ಅಂತ ಗೊತ್ತಿಲ್ಲ. ಅದನ್ನು ಗೊತ್ತುಪಡಿಸುವುದು ನಮ್ಮಂಥ ಶಾಸ್ತ್ರೀಯ ಸಂಗೀತ ಕಲಾವಿದರ ಜವಾಬ್ದಾರಿಯಾಗಿದೆ. ಈಗ ಇವತ್ತು ನಾವು ಮಾಡ್ತಾ ಇರುವ ಕೆಲಸ ಏನು ಅಂತಂದರೆ, ಬಹಳಷ್ಟು ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇರೋರು ವಾಯ್ಸ್ ಚೆನ್ನಾಗಿರಲ್ಲ, ಅವ್ರಿಗೆ ತಾಳ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಆದ್ರೂ ಕಲಿತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಯಾಕೆ ಕಲಿಸ್ತಾ ಇದ್ದೀವಿ? ನಾಳೆ ಅವರು ಉತ್ತಮ ಕಲಾವಿದರಾಗಿ ರೂಪುಗೊಳ್ತಾರೋ ಇಲ್ವೋ, ಆದರೆ ಉತ್ತಮ ಆಡಿಯನ್ಸ್ ಆಗಂತೂ ಖಂಡಿತವಾಗಿಯೂ ಬರ್ತಾರೆ. ನಾನು ಚಿಕ್ಕವಳಿರುವಾಗ ಇದ್ಯಾವುದೋ ಭೂಪರಾಗ ಕಲ್ತಿದ್ದೆ, ಇದ್ಯಾವುದೋ ನಾನು ಭೀಂಪಲಾಸನ್ನು ಕೇಳಿದ್ದೆ ಅಂತ ಅವರು ಇನ್ನೊಂದು ಕಲಾವಿದರು ಕಲಿತು ಅವ್ರು ಹಾಡುವಾಗ ಆ ಪರ್ಫಾರ್ಮೆನ್ಸನ್ನು ಪ್ರೀತಿಯಿಂದ ಎಂಜಾಯ್ ಮಾಡಿ ಕೇಳ್ತಾರೆ. ಒಂದು ಆಡಿಯನ್ಸನ್ನು ಸೃಷ್ಟಿ ಮಾಡುವುದು ಇವತ್ತು ಕಲಾವಿದನ ಜವಾಬ್ದಾರಿಯಾಗಿದೆ. ಉತ್ತಮ ಆಡಿಯನ್ಸ್ ಸೃಷ್ಟಿಯಾಗಬೇಕು ಅಂತಂದರೆ ಆ ಆಡಿಯನ್ಸಿನ ಮನೋಸ್ಥಿತಿಯನ್ನು ಅರಿತು ಕಲಾವಿದರು ಅದರ ಮೂಲಕ ಅವರಿಗೆ ಕಲಿಸ್ಲಿಕ್ಕೆ ಟ್ರೈ ಮಾಡಬೇಕು. ಶಾಸ್ತ್ರೀಯ ಸಂಗೀತ ಗೊತ್ತಿಲ್ವಾ? ಓಕೆ, ಅವ್ರಿಗೆ ಹಂಗಿದ್ರೆ ಫಿಲ್ಮಿ ಸಂಗೀತದ ಇಲ್ಲಿ ಈ ರೀತಿಯಾದ
ಶಾಸ್ತ್ರೀಯ ಸಂಗೀತದ ರಾಗವನ್ನು ಇಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ ನೋಡಿ ಈ ರೀತಿಯಾದಂಥ ಒಂದು ತಾಳದ ಟ್ವಿಸ್ಟ್ ಇದೆ. ಇದನ್ನೆಲ್ಲ ನೀವು ತಿಳ್ಕೊಂಡು ಇದನ್ನು ನೀವು ಫಾಲೋ ಮಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗಿನ ನಿಮ್ಮ ರಾಗ ತಾಳ ನಾಲೆಜ್ ನಿಮಗೆ ಬೇಕಾಗ್ತದೆ ಅನ್ನೋದನ್ನು ಹೇಳಿದಾಗ ಶಾಸ್ತ್ರೀಯ ಸಂಗೀತದ ಒಂದು ವೇಟ್ ಏನಿದೆ ಅದರ ಅರಿವು ಸಾಮಾನ್ಯ ಜನರಿಗೂ ಆಗಿರ್ತದೆ. ನಮ್ಮಂಥ ಒಂದು ಶಾಸ್ತ್ರೀಯ ಸಂಗೀತ ಅಥವಾ ಸಂಗೀತದಲ್ಲಿ ಇರುವಂತಹ ಕಲಾವಿದರ ಜವಾಬ್ದಾರಿ ಏನಿದೆ ಅಂತಂದರೆ ಈ ರೀತಿಯಾಗಿ ಆಡಿಯನ್ಸನ್ನು ಬೆಳೆಸ್ಕೊಳ್ಬೇಕು. ಅವಾಗ ಏನಾಗ್ತದೆ ಅಂತಂದರೆ ನಾವು ಮಾಡಿರುವ ವರ್ಕ್ ಅವ್ರವರೆಗೆ ಹೋಗಿ ಮುಟ್ಟಿರ್ತದೆ. ಮೊದಲಿನ ಶಾಸ್ತ್ರೀಯ ಸಂಗೀತದ ಕಲಾವಿದರು ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಕನ್ನು ಮಾಡಿ ಹೋದರು. ಈಗ ನಾವು ಅದನ್ನು ಉಳಿಸ್ಕೊಂಡು ಹೋಗೋದು ಒಂದೇ ಜವಾಬ್ದಾರಿ ಅಂತ ತಿಳ್ಕೊಂಡು ಪಾರಂಪರಿಕವಾಗಿ ಬಂದಿರುವಂಥ ಒಂದಿಷ್ಟು ಬಂದಿಷ್ಗಳನ್ನು ಹಾಡ್ತಾ, ಪಾರಂಪರಿಕವಾಗಿ ಬಂದಿರುವಂಥ ಒಂದಿಷ್ಟು ಬಂದಿಷ್ಗಳನ್ನು ಖಾನ್ದಾನಿ ಬಂದಿಶ್ ಅಂತ ಹೇಳ್ತಾ ಅದನ್ನೇ ಹಾಡ್ತಾ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಶಾಸ್ತ್ರೀಯ ಸಂಗೀತದಲ್ಲೂ ನಾವು ಪ್ರಯೋಗವನ್ನು ಮಾಡಬಹುದು, ಹೊಸ ಹೊಸ ಚೀಜುಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ನಾನು ಕೂಡ ಬಹಳಷ್ಟು ರಾಗದಲ್ಲಿ ಚೀಸ್ಗಳನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟಿದ್ದೀನಿ. ಈಗ ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಶಾಸ್ತ್ರೀಯ ಸಂಗೀತ ಅನ್ನೋದು ಒಂದು ಬಿಗ್ ಸೋರ್ಸ್. ಅದು ನಿಮಗೆ ಕ್ರಿಯೇಷನ್ಗೆ ಅವಕಾಶ ಇರುವಂತಹ ಒಂದು ಸೋರ್ಸು. ನಾವು ಕಲ್ತಿದ್ದೀವಿ, ನಮಗದ್ರ ನಾಲೆಜ್ ಇದೆ ಅಂತಂದರೆ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಬರೀ ಯಾವುದೋ ಒಂದು ರಾಗವನ್ನು ತೊಗೊಂಡು ನಾವು ಒಂದಿಷ್ಟು ವಿಲಂಬಿತ ಬಂದಿಶ್ ಹಾಡಿದ್ವಿ, ನಂತರ ಧೃತ್ ಬಂದಿಶ್ ಹಾಡಿದ್ವಿ, ತಾಳಕ್ಕೆ ಸರಿಯಾಗಿ ಹಾಡಿದ್ವಿ, ಮುಗಿಸಿದ್ವಿ, ಅದು ಅಲ್ಲ. ಅದರ ಜೊತೆಯಲ್ಲಿ ನಿನ್ನ ಕೊಡುಗೆ ಏನು ಅನ್ನುವಂಥದ್ದನ್ನು ಒಬ್ಬ ವ್ಯಕ್ತಿ ನಾವು ಎದುರಿಗೆ ಒಂದು ಕ್ವಶನ್ ಮಾಡಿ ನಮ್ಮನ್ನೇ ನಾವು ಇಂಟರ್ವ್ಯೂ ಮಾಡ್ಕೊಳ್ಬೇಕು. ನಿನ್ನ ಕೊಡುಗೆ ಈ ಸಮಾಜದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ನೀನು ಇಷ್ಟು ವರ್ಷ ಇದೆಯಲ್ಲ, ನೀನು ಏನು ಕೊಟ್ಟಿದ್ದೀಯಾ ಅಂತ ಕ್ವಶನ್ ಮಾಡ್ಕೊಂಡಾಗ ನಮ್ಮಲ್ಲಿ ಒಂದು ಸರಿಯಾದ ಉತ್ತರ ಇರಬೇಕು. ಆವಾಗ ಪ್ರತಿಯೊಬ್ಬ ಸಂಗೀತಗಾರನಲ್ಲೂ ಆ ಜವಾಬ್ದಾರಿ ಅನ್ನೋದು ಇರಬೇಕು. ಆ ಕ್ಷೇತ್ರದಲ್ಲಿ ಅವನು ತೊಡಗಿಸಿಕೊಂಡಾಗ ಹೊಸದನ್ನು ಕೊಡಬೇಕು ಅಂತ ಅವನು ನಿರ್ಧಾರ ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೊಡಲಿಕ್ಕೆ ಸಾಧ್ಯ. ಅದರಿಂದ ಸಂಗೀತದ ಉಳಿವು ಮತ್ತು ನಮಗೆ ಗಟ್ಟಿ ಆಗ್ತದೆ. ಸಂಗೀತ ಕ್ಷೇತ್ರದಲ್ಲಿ ಇರುವಂಥ ಪ್ರತಿ ಕಲಾವಿದನು ಈ ಕ್ಷೇತ್ರದಲ್ಲಿ ವರ್ಕ್ ಮಾಡಿದಾಗ ಅವನಲ್ಲಿ ಆ ಸಂಗೀತ ಕ್ಷೇತ್ರದಲ್ಲಿ ನಾವೇನೋ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸಂತೃಪ್ತಿಯ ಭಾವನೆ ಉಳ್ಕೊಂಡಿರ್ತದೆ ಅಂತ ಹೇಳಿಕೆ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ತಮ್ಮ ಸಂಗೀತದ ಅನುಭವ, ಅನಿಸಿಕೆ, ಅಂತೆಯೇ ಹಾಡುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂತಹ ರೇಖಾ ದಿನೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ನಮ್ಮ ವಿಶ್ವಂಬರ ವಾಹಿನಿ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ವಿಶ್ವಂಬರ ಟಿವಿಯನ್ನು ನಾನು ಬಹಳಷ್ಟು ಜನರ ಸಂದರ್ಶನವನ್ನು ಅಥವಾ ನಿಮ್ಮ ಪತ್ರಿಕೆಯನ್ನು ಕೂಡ ನಾನು ಓದ್ತಾ ಇರ್ತೇನೆ. ತುಂಬ ಒಳ್ಳೆಯ ಒಂದು ಇನ್ಫಾರ್ಮೇಷನನ್ನು ಜನರ ಹತ್ರ ಇವತ್ತು ಒಯ್ತಾ ಇದೆ. ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ಉತ್ತಮ ಮಾಧ್ಯಮ ಅಂತ ಹೇಳ್ಕೊಳ್ಬೋದು. ಈಗ ಕಲಾವಿದರು ಅಥವಾ ಯಾವುದೋ ಒಂದು ಸಾಧಕರಿದ್ರೂ ತಮ್ಮ ಅನಿಸಿಕೆಯನ್ನು ಜನರ ಮುಂದೆ ಇಡಲಿಕ್ಕೆ ಒಂದು ಉತ್ತಮ ಮಾಧ್ಯಮ. ಬಹಳ ಪ್ರೀತಿಯಿಂದ, ಬಹಳ ಕಾಳಜಿಯಿಂದ ನೀವು ಆಹ್ವಾನ ಮಾಡಿ ನಮ್ಮ ಅನಿಸಿಕೆಯನ್ನು ನಿಮ್ಮೆದುರು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಟಿ ವಿ ಅಥವಾ ನಿಮ್ಮ ಈ ಮಾಧ್ಯಮ ಬೆಳೀಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮ್ಮ ಜನನಿ ಮ್ಯೂಸಿಕ್ ಸಂಸ್ಥೆ ವತಿಯಿಂದ ನಿಮ್ಮ ಟಿ ವಿ ಚಾನಲ್ಗೆ ನಾನು ಶುಭವನ್ನು ಹಾರೈಸ್ತೇನೆ. ಇನ್ನೂ ಉತ್ತಮವಾಗಿ ಇದು ನಡೆಯಲಿ, ಎಲ್ಲ ಜನರ ಸಪೋರ್ಟು ನಿಮಗೆ ಸಿಗಲಿ, ಜನರ ಎಲ್ಲ ಒಂದು ಅಚೀವ್ಮೆಂಟ್ಸು ಅಥವಾ ಸಾಧನೆಯನ್ನು ನೀವು ಗುರುತಿಸಿ ಜನರ ಕಡೆ ಮುಟ್ಟಿಸುವಲ್ಲಿ ಇನ್ನೂ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.